ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕದಿದ್ದರೆ ಹೋರಾಟ. ಸಮಾಜ ಸೇವಕಿ ಸಂತೋಷಿ ರಾಣಿ. ವಿಬಿ ಜೀರಾಮ್ಜಿ ಮಸೂದೆಯನ್ನು ಖಂಡಿಸಿ 22ರಂದು ಸಂಸದರ ಮನೆಗಳ ಮುಂದೆ ಪ್ರತಿಭಟನೆ. 7ನೇ ವರ್ಷದ ರೆಹಮತುಲ್ಲಿಲ್ ಅಲಾಮಿನ್ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ. ಮೊಹಮ್ಮದ್ ಅಸ್ಗರ್ ಚುಲ್ಬುಲ್. ಲಿಂಗೈಕ್ಯ ಶ್ರೀ ಶಟಸ್ಥಲ ಬ್ರಹ್ಮ ವಿರೂಪಾಕ್ಷ ಶಿವಾಚಾರ್ಯ 46ನೇ ಪುಣ್ಯಸ್ಮರಣೆ ಮತ್ತು ಕಳ್ಳಿ ಮಠದ ಪೂಜ್ಯರ ಗ್ರಂಥ ಬಿಡುಗಡೆ. ಈಗ ವಾರ್ತೆಗಳ ವಿವರ. ಸಚಿವರ ಕುಮ್ಮಕ್ಕಿನಿಂದ ಸೇಡಂ ವಿಧಾನಸಭಾ ಕ್ಷೇತ್ರದ ಖರ್ಜಕೇಡ್ ಗ್ರಾಮದಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡಲಾಗುತ್ತಿದೆ ಎಂದು ಸಂತೋಷಿ ರಾಣಿ ತೆಲ್ಕೂರ್ ಗಂಭೀರ ಆರೋಪ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೇಡಂ ತಾಲೂಕಿನಲ್ಲಿ ಖರ್ಜೇಡ್ ಗ್ರಾಮದಲ್ಲಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಈ ಅಂಗಡಿ ಅಕ್ಕಪಕ್ಕ ಸರ್ಕಾರಿ ಆಸ್ಪತ್ರೆ, ದೇವಸ್ಥಾನ, ಬಸ್ ನಿಲ್ದಾಣಗಳಿವೆ. ಹೀಗಾಗಿ ಈ ಅಂಗಡಿಯಿಂದ ಸಾರ್ವಜನಿಕರಿಗೆ ಮತ್ತು ಗ್ರಾಮಸ್ಥರಿಗೆ ತೊಂದರೆ ಉಂಟಾಗುತ್ತಿದ್ದು, ಕೂಡಲೇ ಜಿಲ್ಲಾಡಳಿತ ಈ ಅಕ್ರಮ ಸಾರಾಯಿ ಮಾರಾಟವನ್ನು ಬಂದ್ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದರು. ಒಂದು ವೇಳೆ ಅಕ್ರಮ ಸಾರಾಯಿ ಮಾರಾಟ ಅಂಗಡಿ ಬಂದ್ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಸಹ ನೀಡಿದರು. ಅಂತ ಹೇಳಿದ್ರೆ, ಈ ನಮ್ಮ ಸೇಡಂ ವಿಧಾನಸಭಾ ಕ್ಷೇತ್ರದ ಒಂದು ನಿಡಗುಂದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಖರ್ಜಕೇಡ್ ಗ್ರಾಮ, ಆ ಖರ್ಜಕೇಡ್ ಪಂಚಾಯತಿಯ ಖರ್ಜಕೇಡ್ ಗ್ರಾಮದಲ್ಲಿ ಇವತ್ತು ಅಂಥ ಗಂಭೀರ ಸಮಸ್ಯೆ ಏನು ನಡೀತಾ ಇದೆ, ಆ ಸಮಸ್ಯೆಯಿಂದ ಏನು ಅವಾಂತರಗಳಾಗಿದ್ದಾವೆ, ನಾವು ಅದರ ಗಂಭೀರತೆಯನ್ನು ಅರ್ಥದ ಮೇಲೆ ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಕ್ಕಂಥ ಸಂದರ್ಭ ಇವತ್ತು ನಮಗೆ ಬಂದಿದೆ. ಹಾಗಾದರೆ ಏನಾಗಿದೆ ಅಂತ ಹೇಳಿದ್ರೆ, ಖರ್ಜಕೇಡ್ನ ತುಳಜಪ್ಪ ಹಡ್ಪದ್ ಮತ್ತು ಅವ್ರ ಮಗ ಆನಂದ್ ಹಡ್ಪದ್ ಅಂತಕ್ಕಂಥವ್ರು ಅವ್ರು ಸೇರಿಕೊಂಡು ಅಲ್ಲೊಂದು ಅಕ್ರಮವಾಗಿ ಸಾರಾಯಿ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಆ ಸಾರಾಯಿ ಅಂಗಡಿ ನಡೆಸ್ತಾ ಇರ್ತಕ್ಕಂಥ ಜಾಗ ಎಂಥದ್ದು ಅಂತಂದರೆ, ಅದು ಹಾಟ್ಸ್ಪಾಟ್ ಇದೆ. ಅಂದರೆ ಅಲ್ಲೇ ಆರೋಗ್ಯ ಕೇಂದ್ರ ಇದೆ, ಅಲ್ಲೇ ಇದೊಂದು ಬಸ್ ಸ್ಟಾಪ್ ಇದೆ, ಅಲ್ಲಿ ಹನುಮಾನ ದೇವಸ್ಥಾನ ಇದೆ. ಆ ಆರೋಗ್ಯ ಕೇಂದ್ರ ಹಿಂದುಗಡೆ ಮತ್ತು ಈ ಹನುಮಾನ್ ದೇವಸ್ಥಾನದ ಮುಂದುಗಡೆ ಇದೆ ಅಲ್ಲಿ ಈ ಒಂದು ಸಾರಾಯಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಜಾಗ. ಸೊ ಈ ಒಂದು ಅಂಗಡಿ ಅವರು ಬೆಳಗ್ಗೆ 5 ಗಂಟೆಗೆ ಓಪನ್ ಮಾಡಿದ್ರೆ ಸಾರಾಯಿ ಅಂಗಡಿ ರಾತ್ರಿ 11-12 ಗಂಟೆವರೆಗೂ ಅದು ಓಪನ್ ಇರುತ್ತೆ. ಇದರಿಂದ ಆ ಒಂದು ಗ್ರಾಮಸ್ಥರಿಗೆ ಏನೆಲ್ಲ ತೊಂದರೆಗಳಾಗ್ತಾ ಇದ್ದಾವೆ ಅಂತ ಹೇಳಿದ್ರೆ, ಇವತ್ತಲ್ಲಿ ದೇವಸ್ಥಾನ ಇರೋ ಕಾರಣಕ್ಕೆ ಜನಗಳು ಬರ್ತಾರೆ, ಆರೋಗ್ಯ ಕೇಂದ್ರ ಇರೋ ಕಾರಣಕ್ಕೆ ಜನಗಳು ಬರ್ತಾರೆ, ಬಸ್ ಸ್ಟಾಪ್ ಇರೋ ಕಾರಣಕ್ಕೆ ಅಲ್ಲಿ ಬೇರೆ ಊರಿಗೆ ಹೋಗ್ಲಿಕ್ಕೆ ಅಂತ ಮಕ್ಕಳು ಆ ಸ್ಟಾಪಲ್ಲಿ ನಿಂತ್ಕೊಳ್ಳೋಕೆ ಬರ್ತಾರೆ, ಬೇರೆ ಊರಿಗೆ ಹೋಗ್ಲಿಕ್ಕೆ ಹೆಣ್ಮಕ್ಳು ತಾಯಂದ್ರಲ್ಲಿ ಬಂದು ನಿಂತ್ಕೊಳ್ತಾರೆ, ವಯಸ್ಕ ಹೆಣ್ಮಕ್ಳಿದ್ದಾರೆ, ಹಿರಿಯರಿದ್ದಾರೆ, ಎಲ್ಲರೂ ಆ ಒಂದು ಬಸ್ ಸ್ಟಾಪ್ ಹತ್ರ ಬರ್ತಾರೆ. ಅಷ್ಟೇ ಅಲ್ಲದೆ ಆ ಒಂದು ರಸ್ತೆ ಏನಿದೆ ಅದು ಹೊಲಕ್ಕೆ ಹೋಗುವಂಥ ರಸ್ತೆ. ಹಾಗಾಗಿ ಎಲ್ಲೇ ಹೋದರೂ ಎಲ್ಲರೂ ಆ ರಸ್ತೆಯಿಂದನೇ ನಡ್ಕೊಂಡು ಹೋಗಬೇಕು. ಇನ್ನು ಬಯಲು ಶೌಚಕ್ಕೆ ಹೋಗ್ತಕ್ಕಂಥವ್ರಿಗೆ ಅಲ್ಲಿಂದನೇ ನಡ್ಕೊಂಡು ಹೋಗಬೇಕು. ಹಾಗಾದರೆ ತೊಂದರೆ ಎಲ್ಲ ಆಗ್ತಾ ಇದೆ ಅಂದರೆ, ಈ ಸಾರಾಯಿ ಅಂಗಡಿ ಇರೋದ್ರಿಂದ, ಅದು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಡೀತಾ ಇರ್ತಕ್ಕಂಥ ಸಾರಾಯಿ ಅಂಗಡಿ ಮೊದಲನೇದು. ಆ ಅಂಗಡಿ ಇರೋದ್ರಿಂದ ಅಲ್ಲಿ ಕುಡಿದ್ಬಿಟ್ಟು ಜನ ಆ ಬಸ್ ಸ್ಟಾಪಲ್ಲಿ ಮಲಗ್ತಾ ಇರೋ ಕಾರಣಕ್ಕೆ ಬಸ್ ಸ್ಟಾಪಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಮೊದಲನೇದು. ಇನ್ನು ಆ ಒಂದು ಅಂಗಡಿ ಕಾರಣಕ್ಕೆ
ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಹೋಗ್ತಾ ಬರುವಂಥ ವಯಸ್ಕ ಹೆಣ್ಣು ಮಕ್ಕಳಿಗೆ ಕೈ ಹಿಡಿದು ಎಳಿತಕ್ಕಂಥದ್ದಾಗಲಿ, ಅವರನ್ನು ಚುಡಾಯಿಸ್ತಕ್ಕಂಥದ್ದಾಗಲಿ, ಅವಾಚ್ಯ ಶಬ್ದಗಳಿಂದ ಆ ಒಂದು ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಅಲ್ಲಿ ನಡೀತಾ ಇದೆ. ಇಲ್ಲಿ ಯಾಕೆ ಇಷ್ಟು ಗಂಭೀರತೆ ಇದೆ ಅಂತ ಹೇಳಿದ್ರೆ, ಅಲ್ಲಿ ಏನು ಓಡಾಡ್ತಕ್ಕಂಥ ಜನ ಇದ್ದಾರೆ, ಆ ರಸ್ತೆ ಮೇಲೇ ಅವಲಂಬಿತರಾಗಿರ್ತಕ್ಕಂಥವ್ರು. ಇವತ್ತು ಅಲ್ಲಿ ಒಂದು CC ಕ್ಯಾಮ್ರಾ ಕೂಡಿಸ್ಬೇಕಾದಂಥ ಅವಶ್ಯಕತೆ ಬಹಳಷ್ಟಿದೆ. ಆ ಒಂದು ಜಾಗದಲ್ಲಿ CC ಕ್ಯಾಮ್ರಾ ಬರಬೇಕು. ಅಂಥ ಒಂದು ಕಾರಣಕ್ಕೆ ಈ ಒಂದು ಊರಿನ ಜನ, ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇರೋ ಕಾರಣಕ್ಕೆ ಅವರೆಲ್ಲ PDOಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದಾರೆ. ಅವ್ರಿಗೆ ಎಲ್ಲ ರೀತಿಯಿಂದ ಮನವಿ ಮಾಡಿದ ಮೇಲೆ ಅವ್ರು ಒಂದು ಬಾರಿ ಬಂದ್ಬಿಟ್ಟು ಅಲ್ಲಿ CC ಕ್ಯಾಮ್ರಾ ಕೂಡಿಸಿದ್ದಾರೆ. ಆದರೆ ಅದನ್ನು ಅದೇ ಅಂಗಡಿಯ ಆನಂದ್ ಹಡ್ಕೋದವರು ಅದನ್ನು ಕಿತ್ತೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದರ ವಿಡಿಯೋ ಕೂಡ ನಾನು ನಿಮಗೆ ತೋರಿಸ್ತೇನೆ, ವಿಡಿಯೋ ಕೊಟ್ಟಿದ್ದೀನಿ. ಅದಾದಮೇಲೆ ಮತ್ತೊಂದು ಬಾರಿ ಅವರು ಮತ್ತೆ ಮನವಿ ಮಾಡ್ಕೊಂಡಿದ್ದಾರೆ. ಜನ ಯಾರ್ಯಾರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾರೆ, ಯಾರ್ಯಾರು ಇದ್ರ ಬಗ್ಗೆ ಹೋಗಿ ಮನವಿ ಮಾಡ್ತಾರೆ ಅಂದರೆ ಅವರಿಗೆ ಬೆದರಿಕೆ ಕರೆ ಬರುತ್ತೆ. ಅವರಿಗೆ ಇವರು ಏಟಿನ ಒಂದು ಇದನ್ನು ರುಚಿಯನ್ನು ತೋರಿಸ್ತಾರೆ, ಅವ್ರ ಮೇಲೆ ದರ್ಪ ತೋರಿಸ್ತಾರೆ, ಜಗಳ ಆಡ್ತಕ್ಕಂಥ ಕೆಲಸ ಅಲ್ಲಿ ನಡೀತಾ ಇದೆ. ಇದಷ್ಟೇ ಅಲ್ಲ, ಅಲ್ಲಿ ಇನ್ನೊಂದು ಏನಾಗಿದೆ ಅವಾಂತರ ಅಂತಂದರೆ, ಅಲ್ಲಿ ಒಬ್ಬ ಮುಡುಗನ್ ಬಂಡೆಪ್ಪ ಅನ್ನೋಂಥ ಅವರ ಕುರಿಗಳ ಕಳ್ಳತನ ಕೂಡ ಹೀಗೆ ಮೊನ್ನೆ ಒಂದು 5-6 ದಿವಸದ ಹಿಂದೆನೇ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಆ ಜಾಗದಲ್ಲಿ CC ಕ್ಯಾಮ್ರಾ ಇದ್ದಿದ್ದರೆ ಬಹುಶಃ ಆ ಕುರಿಗಳನ್ನು ನಾವು ಇವತ್ತು ಪತ್ತೆ ಹಚ್ಚಿ ಅವರನ್ನು ಉಳಿಸ್ಬೋದಿತ್ತು. ಅಂದರೆ ಒಂದನೇದು ಅಕ್ರಮ ಸಾರಾಯಿ ಅಂಗಡಿ ಇರೋ ಕಾರಣಕ್ಕೆ, ಎರಡನೇದು CC ಕ್ಯಾಮ್ರಾ ಇಲ್ಲದೆ ಇರೋ ಕಾರಣಕ್ಕೆ. ಹಾಗಾದರೆ ಈ ಅವಾಂತರ ಕಾರಣೀಭೂತರು ಯಾರು ಇವತ್ತು? ಇಷ್ಟೆಲ್ಲ ಆದರೂ ಅಧಿಕಾರಿಗಳಲ್ಲಿ ಬರ್ತಾರೆ, ಮತ್ತು ಅವರು ಮತ್ತೊಂದು ಬಾರಿ PDO ಮತ್ತು PSI ಅಲ್ಲಿ ಬಂದು ಇನ್ನೇನು ಕ್ಯಾಮ್ರಾ ಹಾಕಬೇಕನ್ನೋಷ್ಟರಲ್ಲಿ ಅವ್ರಿಗೆ ಫೋನ್ ಕರೆ ಬರುತ್ತೆ. ಯಾರಿಂದ? ಸಚಿವ ಶ್ಯಾಮ್ ಪ್ರಕಾಶ್ ಪಾಟೀಲ್ ಕಡೆಯಿಂದ ಫೋನ್ ಕರೆ ಬರುತ್ತೆ. ಹಾಗಾಗಿ ಅಧಿಕಾರಿಗಳು ಆ CC ಕ್ಯಾಮ್ರಾನ ಹಾಕದೆ ಎಲ್ಲವನ್ನ ಅಲ್ಲೇ ಬಿಟ್ಟು ಪಲಾಯನ ಮಾಡಿರ್ತಾರೆ. ಇವತ್ತಿಗೂ ಅಲ್ಲಿ ಸಮಸ್ಯೆ. ನಾನು ಮೊದಲನೇ ಬಾರಿ ಆ ಒಂದು ನಮ್ಮ ಎಲ್ಲ ಜನರ ಜೊತೆ ಮಾತಾಡಲಿಕ್ಕೆ ಅಂತ ನಾವು ಬೆರೆತಾಗ ಆ ಒಂದು ಸಭೆಯಲ್ಲಿ ಆ ಒಂದು ಸಮಸ್ಯೆ ಗಂಭೀರತೆ ನಮಗೆ ಅವತ್ತು ತಿಳಿದು ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶೈಲಜಾ ಹಿತ್ತಲ್ ಸೇರಿದಂತೆ ಹಲವಾರು ಬಿಜೆಪಿ ಮುಖಂಡರು, ಕರ್ಜೇಡ್ ಗ್ರಾಮಸ್ಥರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವಿಬಿಜಿ ರಾಮ್ಜಿ ಮಸೂದೆಯನ್ನು ಖಂಡಿಸಿ ಸಂಸದರ ಮನೆಗಳ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನೂತನವಾಗಿ ಮಂಡಿಸಿರುವ ವಿಬಿಜಿ ರಾಮ್ಜಿ ಮಸೂದೆಯನ್ನು ಖಂಡಿಸಿ ಇದೇ 22ರಂದು ರಾಜ್ಯದ ಎಲ್ಲಾ ಸಂಸದರ ಕಚೇರಿ ಹಾಗೂ ಮನೆಗಳ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಮನರೇಗಾ ರದ್ದುಗೊಳಿಸಿ ಬೇಡಿಕೆ ಆಧಾರಿತ ಹಕ್ಕಿನಿಂದ ಪೂರೈಕೆ ಆಧಾರಿತ ಯೋಜನೆಯಾಗಿ ಬದಲಾಯಿಸಲಾಗಿದೆ. ಉದ್ಯೋಗ ಖಾತ್ರಿ ಇನ್ನು ಮುಂದೆ ಒಂದು ಹಕ್ಕಿಲ್ಲ, ಬದಲಾಗಿ ಯೋಜನೆ ಅನುಷ್ಠಾನದ ಮೇಲೆ ಕೇಂದ್ರ ಸರ್ಕಾರ ನಿಯಂತ್ರಣವನ್ನು ಹೇರಲಾಗಿದೆ ಎಂದು ಆರೋಪಿಸಿದರು. ಈ ಕಾಯ್ದೆಯು ಕೇಂದ್ರ ಸರ್ಕಾರ ಸೂಚಿಸಿದ ಗ್ರಾಮೀಣ ಭಾಗದಲ್ಲಿ ಮಾತ್ರ ಕೆಲಸ ಮಾಡಲಾಗುತ್ತಿದೆ. ಗ್ರಾಮೀಣ ಮಟ್ಟದ ಕೂಲಿ ಮಾಡಂಥ ಜನರ ಒಂದು ಆದಾಯ ಹೆಚ್ಚಿಸಲಿಕ್ಕೆ ಒಂದು ಸಹಕಾರಿಯಾಗಿತ್ತು. ಆದರೆ ಕಳೆದ 16ನೇ ತಾರೀಕಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಹೆಸರು ಬದಲಾಯಿಸಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಹೆಸರು ಬದಲಾಯಿಸಕ್ಕೆ ಹೋಯಿತು. ಮಹಾತ್ಮ ಗಾಂಧಿ ಬದಲಾಗಿ ವಿಜಿ ರಾಮ್ಜಿ ಅಂತೇಳಿ ಈ ಉದ್ಯೋಗ ಖಾತ್ರಿ ಹೆಸರನ್ನು ಬದಲಾಯಿಸೋ ಜೊತೆಗೇ ಈ ಕಾನೂನನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಮಸೂದೆಯಲ್ಲಿ ತಂದಿದ್ದಾರೆ. ಆ ಬದಲಾವಣೆಗಳಿಂದ ಈಗಿರೋ ಕಾನೂನಿಗೂ ಮತ್ತು ಮೊದಲಿನ ಕಾನೂನಿಗೂ ಭಾಳಷ್ಟು ವ್ಯತ್ಯಾಸ ಇರೋದ್ರಿಂದ ಮುಂದೆ ಒಂದಿನ ಕಂಪ್ಲೀಟಾಗಿ ಈ ಉದ್ಯೋಗ ಖಾತ್ರಿ ಕಾನೂನನ್ನೇ ಸಕ್ರಿಯಗೊಳಿಸೋದ್ರ ಬದಲಾಗಿ ಅದನ್ನು ಪೂರ್ಣ ನಿರ್ಣಯ ಮಾಡೋಂಥ ಹಂತಕ್ಕೆ ಹೋಗ್ತದೆ ಅನ್ನೋಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಕಾರ್ಮಿಕರು ಚಿಂತಿಸ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಇದು ಒಂದು ಕಾನೂನು ಏನಿತ್ತು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಕೂಲಿಕಾರನು ಕೂಡ ಒಂದಿನ ಕೆಲಸ ಸಿಗದೇ ಇದ್ದಾಗ ಅದನ್ನು ಪ್ರಶ್ನಿಸುವ ಹಕ್ಕು ಮೊದಲನೇ ಕಾನೂನಲ್ಲಿತ್ತು. ಈಗ ಸದ್ಯದ ಕಾನೂನಲ್ಲಿ ಸಾಕಷ್ಟು ಈ ಹೊಸ ಮಸೂದೆಯಲ್ಲಿ ಸಾಕಷ್ಟು ಬದಲಾವಣೆಗಳಿದ್ದಾವೆ. ಆ ಬದಲಾವಣೆಗಳಿಂದ ಮುಂದಿನ ದಿನಗಳಲ್ಲಿ ಉದ್ಯೋಗ ಖಾತ್ರಿ ಕಾನೂನೇ ಹೋಗೋಂಥ ಒಂದು ಸಂದರ್ಭ ಕಾಣಿಸ್ತಾ ಇದೆ. ಅದರಿಂದ ಇವತ್ತಿನ ದಿನ ನಾವು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಈಗಾಗಲೇ ದೇಶವ್ಯಾಪ್ತಿ ಕಾರ್ಮಿಕರ ಮೋರ್ಚಾದ ವತಿಯಿಂದ ದೇಶವ್ಯಾಪ್ತಿ ಸಂಘಟನೆಗಳು ಹೋರಾಟ ಮಾಡಿ ಈ ಕಾನೂನು ಮೊದಲನೇ ಕಾನೂನು ಇರಬೇಕು, ಹೊಸ ಕಾನೂನು ತರಬಾರ್ದು ಅಂತ ತಿಳ್ಕೊಂಡು ಈಗಾಗಲೇ ಹೋರಾಟಗಳು ಪ್ರಾರಂಭವಾಗಿದ್ದಾವೆ. ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ಈ ಒಂದು
ಕರ್ನಾಟಕ ರಾಜ್ಯದಿಂದ ಸುಮಾರು 22 ಜಿಲ್ಲೆಯಿಂದನೂ ಕೂಡ ಕಾರ್ಮಿಕ ಸಂಘಟನೆ ಹಳೆ ಮಸೂದೆಯನ್ನು ಮುಂದುವರಿಸಬೇಕು, ಹೊಸ ಮಸೂದೆಗೆ ಅವಕಾಶ ಕೊಡಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ಸಂಸದರ ಮನೆ ಮುಂದೆ 22ನೇ ತಾರೀಕಿಂದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಸಂಸದರ ಮನೆ ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಳ್ಳಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಮುಖ್ಯವಾಗಿ ನಮ್ಮಲ್ಲಿ ಇದರಲ್ಲಿರೋಂಥ ವ್ಯತ್ಯಾಸಗಳು ತಮ್ಮ ಗಮನಕ್ಕೆ ತರಬೇಕನ್ನಿಸಿದರೆ, ಒಂದು ಹೊಸ ಮಸೂದೆಯಲ್ಲಿ ಹೇಳ್ತಾ ಇರೋದು 125 ದಿನ ನಾವು ಕೂಲಿ ಕೊಡ್ತೀವಿ ಅನ್ನೋಂಥದ್ದು. ಈಗಾಗಲೇ ನಾವು ಕಳೆದ 20 ವರ್ಷದಿಂದ ನಾವು ನೋಡಿದಾಗ ಸರಾಸರಿ 100 ದಿನ ಕೂಲಿಯಲ್ಲಿ ನಾವು 58 ದಿನ, 20 ವರ್ಷದಲ್ಲಿ ಕೂಡ 58 ದಿನ ಕೂಲಿ ಕೆಲಸ ಮಾಡಲಿಕ್ಕಾಗಿಲ್ಲ ಜನರಿಗೆ. ಆದರೆ ಇವು ಬರೀ 25 ದಿನ ಹೆಚ್ಚು ಮಾಡಿ ಹೊಸ ಮಸೂದೆಯಲ್ಲಿ ಸಾಕಷ್ಟು ಬದಲಾವಣೆ ತರಲಿಕ್ಕೆ ಏನು ಕೇಂದ್ರ ಸರ್ಕಾರ ಹೋಗ್ತಾ ಇದೆ, ಇದು ಭಾಳ ಖಂಡನೀಯವಾದಂಥ ಒಂದು ವಿಷಯ ಇದೆ. ಇದರಲ್ಲಿ ಮುಖ್ಯವಾಗಿ ಬೇಡಿಕೆ ಆಧಾರಿತ ಒಂದು ಹಿಂದೆ ಕಾನೂನಿತ್ತು, ಅದನ್ನು ಪೂರೈಕೆ ಆಧಾರಿತ ಕಾನೂನಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ. ಇದರಿಂದ ಜನರಿಗೆ ಕೆಲಸ ಸಿಗೋಂಗಿಲ್ಲ. ಕೇಂದ್ರ ಸರ್ಕಾರ ಯಾವಾಗ ಕೆಲಸ ಹೇಳ್ತದೋ ಆವಾಗ ಜನ ಕೆಲಸ ಮಾಡುವಂಥ ಒಂದು ಪ್ರಸಂಗ ಇದರಲ್ಲಿ ಉದ್ಭವ ಆಗ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಏನು ಕೇಂದ್ರೀಕೃತವಾಗಿತ್ತು, ವಿಕೇಂದ್ರೀಕೃತವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಸಭೆಗಳ ಮೂಲಕ ಕಾಮಗಾರಿಗಳನ್ನು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಈಗ ಹೊಸ ಕಾನೂನಲ್ಲಿ ಅದನ್ನೆಲ್ಲ ಕೇಂದ್ರೀಕೃತಗೊಳಿಸ್ಕೊಂಡು ಕೇಂದ್ರದಿಂದನೇ ಅದನ್ನು ಮುಂದಿನ ಕೆಲಸಗಳು ಮಾಡಲಿಕ್ಕೆ ಅನುಮೋದನೆ ನೀಡುವಂಥದ್ದು ಆಗ್ತಾಯಿದೆ. ಯಾವಾಗ ಬೇಡಿಕೆ ಇರ್ತದೆ, ಬೇಡಿಕೆ ಕೆಲಸ ಕೊಡದೇ ಜನ ಬೇಡಿದಾಗ ಜನ ಕೆಲಸ ಕೊಡದೆ ಅವ್ರು ಹೇಳಿದಾಗ ಕೆಲಸ ಮಾಡೋಂಥ ಒಂದು ಪರಿಸ್ಥಿತಿ ಹೊಸ ಮಸೂದೆಯಲ್ಲಿ ನಾವು ನೋಡಬೇಕಾಗ್ತದೆ. ಅದಲ್ಲದೆ ಈಗಾಗಲೇ ಸಂಪೂರ್ಣ ಈ ಒಂದು ಬಜೆಟ್ ಏನಿತ್ತು, ವರ್ಷದ ಬಜೆಟು, ಅದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡ್ತಾಯಿತ್ತು ಮೊದಲನೇ ಒಂದು ಕಾನೂನಿನಲ್ಲಿ. ಈಗ ಹೊಸ ಕಾನೂನಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪಾಲನಾಗಿ ಮಾಡ್ತಾಯಿದ್ದಾರೆ. ಈ ಕೆಲವೊಂದು ಪ್ರದೇಶಗಳು ಬಿಟ್ಟರೆ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ ಬೇರೆ ಬೇರೆ ರಾಜ್ಯಗಳು ಬಿಟ್ಟರೆ 90-10 ಬಿಟ್ಟರೆ ಉಳಿದ ಕಡೆ ಎಲ್ಲ 60-40 ರೇಷ್ಯೂನಲ್ಲಿ ಅನುದಾನ ಮುಂದಿನ ದಿನಗಳಲ್ಲಿ ಅನುದಾನ ನಿಗದಿಯಾಗಂಥದ್ದು ನಮಗೆ ಈ ಒಂದು ಹೊಸ ಕಾಯ್ದೆಯಲ್ಲಿ ಕಂಡುಬರ್ತಾ ಇದೆ. ಇದರಿಂದ ರಾಜ್ಯ ಸರ್ಕಾರದ ಈಗಿನ ಪರಿಸ್ಥಿತಿ ನೋಡಿದರೆ ಈ ಗ್ಯಾರಂಟಿಗಳಿಗೆ ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ. ಆ ಮುಂದಿನ ದಿನಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಮಾಡೋಂಥ ಜನರಿಗೆ ಮತ್ತೆ ಒಂದು 40% ದುಡ್ಡು ಕೊಡ್ತಾರೋ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ನಮಗೆ ಈ ಒಂದು ಹೊಸ ಕಾಯ್ದೆಯಿಂದ ಕಂಡುಬರ್ತಾ ಇದೆ. ಇದು ಅಲ್ಲದೆ ಮತ್ತು ಈಗೇನು ಹೊಸ ಕೆಲಸಗಳನ್ನು ಬೇಕು, ಆ ಕೆಲಸಗಳು ಈಗಾಗಲೇ ಕೇಂದ್ರ ಸರ್ಕಾರ ಬಜೆಟು ಕೂಡ ರಾಜ್ಯಗಳ ಆಧಾರದ ಮೇಲೆ ಬಜೆಟ್ ಕೂಲಿ ದಿನಗಳನ್ನು, ಮಾನವ ದಿನಗಳನ್ನು ಸೃಷ್ಟಿಸುವಂಥ ಒಂದು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಈ ಗುರುರಾಜ್, ಸುನಿಲ್, ನೀಲಮ್ಮ, ಪವಿತ್ರ ಶರಣ್ಗೌಡ್ ಸೇರಿದಂತೆ ಹಲವಾರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. 7ನೇ ವರ್ಷದ ರೆಹಮತುಲ್ಲಿಲ್ ಅಲಾಮೀನ್ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ಮೊಹಮ್ಮದ್ ಅಸ್ಗರ್ ಚುಲ್ಬುಲ್, ಲಿಂಗೈಕ್ಯ ಶ್ರೀ ಶಟಸ್ಥಲ ಬ್ರಹ್ಮ ವಿರೂಪಾಕ್ಷ ಶಿವಾಚಾರ್ಯ 46ನೇ ಪುಣ್ಯಸ್ಮರಣೆ ಮತ್ತು ಕಳ್ಳಿಮಠದ ಪೂಜ್ಯರ ಗ್ರಂಥ ಬಿಡುಗಡೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸೀರತುನ್ ನಬಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಕರ್ನಾಟಕ, ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಹಾಗೂ ಮಾರ್ಕೆಟ್ ಸೀರತ್ ಕಮಿಟಿ ಆಶ್ರಯದಲ್ಲಿ 7ನೇ ವರ್ಷದ ರೆಹಮತುಲ್ಲಿಲ್ ಅಲಾಮೀನ್ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸೀರತುನ್ ನಬಿ ಅಧ್ಯಯನ ಮತ್ತು ಸಂಶೋಧನಾ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ತಿಳಿಸಿದ್ದಾರೆ. ಅವರು ನಗರದ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು.
ಡಿಸೆಂಬರ್ 25ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ರಿಂಗ್ ರೋಡ್ ಟಿಪ್ಪು ಸುಲ್ತಾನ್ ಚೌಕ್ ಸಮೀಪದ ಮೊಘಲ್ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ 7ನೇ ವರ್ಷದ ರೆಹಮತುಲ್ಲಿಲ್ ಅಲಾಮಿನ್ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳು ಹಾಗೂ ಯುವ ಜನರಲ್ಲಿ ಇಸ್ಲಾಂ ಧರ್ಮದ ಕುರಿತಾದ ಭಕ್ತಿ, ಶಿಸ್ತು ಮತ್ತು ಸಂಸ್ಕೃತಿಯನ್ನು ಜಾಗೃತಿಗೊಳಿಸುವ ಉದ್ದೇಶದೊಂದಿಗೆ ಈ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಇದು 7ನೇ ವರ್ಷದ ಸಮಾರಂಭವಾಗಿದೆ ಎಂದು ತಿಳಿಸಿದರು. ಮಾಡ್ತಾ ಇದ್ದೀವಿ. ಸೊ ಇದು ಆ್ಯನ್ಯುವಲ್ ಅಂದರೆ ವಾರ್ಷಿಕ 7ನೇ ರೆಹಮತುಲ್ಲಿಲ್ ಆಲಮೀನ್ ಹಾಗೂ ಪ್ರತಿಭಾ ಪುರಸ್ಕಾರ ಬಹುಮಾನ ವಿತರಣೆ ಕಾರ್ಯಕ್ರಮ ನಗರದ ಮುಘಲ್ ಗಾರ್ಡನ್ ಫಂಕ್ಷನ್ ಹಾಲ್ನಲ್ಲಿ 25 ಡಿಸೆಂಬರ್ ಬೆಳಗ್ಗೆ 10:30 ಗಂಟೆಗೆ ಹಮ್ಮಿಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಹೈದರಾಬಾದದ ಮೌಲಾನಾ ಅತೀಕ್ ಅಹಮದ್ ಖಾಸ್ಮಿ ಮತ್ತು ಮೌಲಾನಾ ಓವೇಸ್ ಬುಖಾರಿ ಸಾಬ್ ಹೈದರಾಬಾದ್ನಿಂದ ಅವರು ಬರ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಮ್ಮ ದಿವ್ಯ ಸಾನ್ನಿಧಿ ಸಜ್ಜಾದ ನಶೀನ್ ದರ್ಗಾ ಹಜರತ್ ಖಾಜಾ ಬಂದ ನವಾಜ್ ಮತ್ತು ಎಲ್ಲ ದರ್ಗಾದ ಸಜ್ಜಾದೆಗಳು ಆ ವೇದಿಕೆ ಮೇಲೆ ಆಸೀನರಾಗ್ತಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಎಲ್ಲರ ಧರ್ಮಗುರುಗೆ ನಾವು ಒಂದು ವಿಶೇಷ ಸನ್ಮಾನ ಇಟ್ಕೊಂಡಿದ್ದೀವಿ. ಸೊ ಅದರಲ್ಲಿ ವಿಶೇಷವಾಗಿ ಪೂಜ್ಯ ಮಾತುಶ್ರೀ ದಾಕ್ಷಾಯಿಣಿ ಎಸ್ ಅಪ್ಪಾಜಿ ಅಮ್ಮಾಜಿ ಅವರಿಗೆ ಮತ್ತು 9ನೇ ನಮ್ಮ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಅವರಿಗೆ ಸನ್ಮಾನ, ಜೊತೆಗೆ ಕರುಣೇಶ್ವರ ಸ್ವಾಮೀಜಿ, ಜ್ಞಾನ ಪ್ರಕಾಶ್ ಸ್ವಾಮೀಜಿ ಮತ್ತು ಬಸವರಾಜ್ ದೇಶ್ಮುಖ್, ಸಿದ್ದರಾಮಾನಂದ್ ಮಹಾಸ್ವಾಮೀಜಿ, ಜಜ್ಬೀರ್ ಸಿಂಗ್, ರಾಜಯೋಗಿನಿ BK ವಿಜಯ ದೀದಿ ಹಾಗೂ ಮಹಾಂತೇಶ್ ಅವರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿದ್ದೀವಿ. ಜೊತೆಗೆ ನಾವು ವಿಶೇಷವಾಗಿ ಹಿರಿಯ ಪತ್ರಕರ್ತರಿಗೆ ನಾವು ಸನ್ಮಾನ ಲಾಸ್ಟ್ ಟೈಮ್ನ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ, ನಾವು ನಮ್ಮ ಹನುಮಂತರಾವ್ ಬ್ಯಾರಮಡ್ಗಿ ಸಾಹೇಬರಿಲ್ಲಿದ್ದಾರೆ, ಅವರಿಗೆ ಜಯತೀರ್ಥ ಪಾಟೀಲ್ ಸಾಹೇಬರಿಗೆ ಮತ್ತು ದೇವಯ್ಯ ಗುತ್ತಿದಾರ್ ಸಾಹೇಬರು ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ರಾಮಕೃಷ್ಣ ಬಡ್ಸಿಜಿ ಸಾಹೇಬರಿಗೆ ಮಾಡಿದ್ದೀವಿ. ಸೊ ಈ ವರ್ಷ ನಾವು ಹಿರಿಯ ಮತ್ತು ಹಿಂದೂ ಪೇಪರ್ದ ಚೀಫ್ ಕರೆಸ್ಪಾಂಡೆನ್ಸ್ ಮಾಜಿ ಶಿವಣ್ಣನ್ ಸಾಹೇಬರಿಗೆ ಮತ್ತು ಕನ್ನಡಪ್ರಭ ಹಿರಿಯ ವರದಿಗಾರರು ಶ್ರೀಮಾನ್ ಶೇಷಮೂರ್ತಿ ಅವಧಾನಿ ಸಾಹೇಬರಿಗೆ, ಜೊತೆಗೆ ನಮ್ಮ ಹಿರಿಯ ಸಾಹಿತಿ ಕಾಲಮ್ನಿಸ್ಟ್ ಮತ್ತು ಪ್ರೆಸ್ ರಿಪೋರ್ಟರ್ಸ್ ಶ್ರೀನಿವಾಸ್ ಚಂದ್ರಕರ್ ಸಾಹೇಬರು, ಜೊತೆಗೆ ಫಹೀಮ್ ಹುಸೇನಿ ಅಂತ ಅವರು ಸಮಾಜ ಸೇವಕರು, ಈ 4 ಜನರಿಗೆ ನಾವು ವಿಶೇಷವಾಗಿ ಮೌಲಾನಾ ಅಬುಲ್ ಕಲಾಂ ಆಜಾದ್ 2025 ಪ್ರಶಸ್ತಿ ಅವರಿಗೆ ನೀಡ್ತಾ ಇದ್ದೀವಿ. ಅಬುಲ್ ಕಲಾಂ ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ನಮ್ಮ ಭಾರತದ. ಸೊ ಈ ಸಂದರ್ಭದಲ್ಲಿ ನಾವು ಸುಮಾರು 3 ಲಕ್ಷ ರೂಪಾಯಿ ನಾವು ಎಲ್ಲ ವಿದ್ಯಾರ್ಥಿಗೆ ನಾವು ಬಹುಮಾನ 7,000, 5,000, 3,000 ಈ ಥರ ನಾವು ಅವರಿಗೆ ಯಾವ ಫಸ್ಟ್, ಸೆಕೆಂಡ್, ಥರ್ಡ್ ಗೆದ್ದು ಬರ್ತಾರ ಅವರಿಗೆ ನಾವು ವಿತರಣೆ ಮಾಡ್ತೀವಿ. ಜೊತೆಗೆ ಈ ವಿಶೇಷ ಈ ಕಾರ್ಯಕ್ರಮದ ಏನು ಅಂದರೆ ನಾವು ಎಲ್ಲರೂ ಯಾರು ಎಲ್ಲ ಧರ್ಮಕ್ಕೆ ನಾವು ಆಹ್ವಾನ ಕೊಡ್ತೀವಿ. ಶಟಸ್ಥಲ ಬ್ರಹ್ಮ ವಿರೂಪಾಕ್ಷ ಶಿವಾಚಾರ್ಯ 46ನೇ ಪುಣ್ಯಸ್ಮರಣೆ ಪ್ರಯುಕ್ತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಕಳ್ಳಿಮಠ ಸಂಸ್ಥಾನದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸುಕ್ಷೇತ್ರ ಮಹಾಗಾಂವ್ ಶ್ರೀ ಕಳ್ಳಿಮಠ ಸಂಸ್ಥಾನದ ಲಿಂಗೈಕ್ಯ ಶ್ರೀ ಶತಸ್ಥಲ ಬ್ರಹ್ಮ ವಿರೂಪಾಕ್ಷ ಶಿವಾಚಾರ್ಯರ 46ನೇ ಪುಣ್ಯಸ್ಮರಣೋತ್ಸವ ಹಾಗೂ ಕಳ್ಳಿಮಠದ ಪೂಜ್ಯರ ಗ್ರಂಥ ಬಿಡುಗಡೆ ಸಮಾರಂಭವು ಇದೇ 25ರಂದು ಹಮ್ಮಿಕೊಳ್ಳಲಾಗಿದೆ ಎಂದರು. 17ರಿಂದ ಪ್ರಾರಂಭವಾಗುವ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಮಹಾಪುರಾಣ ಸೇರಿದಂತೆ 1 ವಾರಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಸುಕ್ಷೇತ್ರ ಮಹಾಗಾಂವ್ ಕಳ್ಳಿಮಠದ ಲಿಂಗೈಕ್ಯ ಶತಸ್ಥಲ ಬ್ರಹ್ಮ ವಿರೂಪಾಕ್ಷ ಶಿವಾಚಾರ್ಯರ 46ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಶ್ರೀ ಕಳ್ಳಿಮಠದ ಪೂಜ್ಯರ ಗ್ರಂಥ ಬಿಡುಗಡೆ ಸಮಾರಂಭದ ಈ ಕಾರ್ಯಕ್ರಮ ದಿನಾಂಕ 17ರಿಂದ ಇದೇ ತಿಂಗಳ 25ರವರೆಗೂ ನಡೆಯುತ್ತದೆ.
17ರಿಂದ 24ರವರೆಗೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಮಹಾಪುರಾಣ ನಡೆಯುತ್ತದೆ, ದಿನಾಲು ಸಾಯಂಕಾಲ 7:30 ಗಂಟೆಗೆ. ಹಾಗೂ 23 ದಿನಾಂಕ 23ರಂದು ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ನೇತ್ರ ತಪಾಸಣಾ ಶಿಬಿರ, ಉಚಿತ ಶಸ್ತ್ರಚಿಕಿತ್ಸೆ ಆದಿ. ಹಾಗೂ ದಿನಾಂಕ 25/12/25ರಂದು ಪೂಜ್ಯರ ಕರ್ತೃಗದ್ದಿಗೆ ರುದ್ರಾಭಿಷೇಕ, ಬಿಲ್ವಾಚನೆ, ಅಯ್ಯಾಚಾರ, ಶಿವದೀಕ್ಷೆ, ಗಣಾರಾಧನೆ, ಧರ್ಮಸಭೆ ಹಾಗೂ ಗ್ರಂಥ ಬಿಡುಗಡೆ, ಪೂಜ್ಯರ ಆಶೀರ್ವಚನ, ಗಣ್ಯರ ಭಾಷಣ ಹಾಗೂ ಭಕ್ತಿಪೂರ್ವಕ ಪೂಜ್ಯ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಮಹಾಶಿವಗಳು ಬಬಲಾದಿವರಿಗೆ ಭಕ್ತಿಪೂರ್ವಕ ವಿಶೇಷ ಗೌರವಾರ್ಪಣೆ. ಕಳ್ಳಿಮಠದ ಕಲ್ಪವೃಕ್ಷ ಪ್ರಶಸ್ತಿ ಒಡ್ಡನ್ಕೇರಿಯವರಿಗೆ, ಮುಗುಳಿ ಹತ್ತಿಯವರಿಗೆ ಹಾಗೂ ಭಜನಾಪದ ರಚಿತ ಎಲ್ಲ ಲೇಖಕರಿಗೆ ಪುರಸ್ಕಾರ. ಮಹಾಗಾಂವ್ ಶ್ರೀ ಕಳ್ಳಿಮಠದ ಶ್ರೀಗಳ ಭಜನಾ ಪದಗಳು ಗ್ರಂಥ ಲೋಕಾರ್ಪಣೆ. ಹಾಗೂ ಸಾಯಂಕಾಲ 6 ಗಂಟೆಗೆ ಪೂಜ್ಯ ಶ್ರೀ ವಿರೂಪಾಕ್ಷಿ ದೇವರ ತುಲಾಭಾರ ಕಾರ್ಯಕ್ರಮ, ಮಕ್ಕಳ ಪ್ರತಿಭಾ ಪುರಸ್ಕಾರ, ಯೋಗಾಸನ ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ಯಾದಿ ಭವ್ಯ ಕಾರ್ಯಕ್ರಮ ನಡೆಯುತ್ತದೆ. ಸಂಸ್ಥೆಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ವಿದ್ಯಾಲಯ ಹಾಗೂ ಬಸವೇಶ್ವರ ಆಸ್ಪತ್ರೆಯ ರೆಪ್ರೆಸೆಂಟೇಟಿವ್ ಆಗಿ ತಮ್ಮಲ್ಲಿ ಮಾತಾಡ್ತಾ ಇರೋದು. ದಿನಾಂಕ 23ರಂದು ಬೆಳಗ್ಗೆ 9:30ರಿಂದ ಸಾಯಂಕಾಲ 4 ಗಂಟೆವರೆಗೆ ಶ್ರೀ ಕ್ಷೇತ್ರ ಕಳ್ಳಿಮಠ ಆವರಣದಲ್ಲಿ ನಾವು ಉಚಿತವಾದಂಥ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರನ್ನು ಆಯೋಜಿಸಿದ್ದೇವೆ. ಈ ಶಿಬಿರಕ್ಕೆ ಸುಮಾರು 60 ವೈದ್ಯ ತಂಡರು ಬಸವೇಶ್ವರ ಆಸ್ಪತ್ರೆಯಿಂದ ಬರ್ತಾ ಇದ್ದಾರೆ. ಇದರಲ್ಲಿ ಸುಮಾರು 13 ಡಿಪಾರ್ಟ್ಮೆಂಟ್ ಅಂದರೆ ವೈದ್ಯಕೀಯ ವಿಭಾಗಗಳಿವೆ. ಅದರಲ್ಲಿ ಯಾರಿಗಾದರೂ BP, ಥೈರಾಯ್ಡ್, ಶುಗರ್ ಸಮಸ್ಯೆ ಇದ್ದರೆ, ನರರೋಗ ಸಮಸ್ಯೆ ಇದ್ದರೆ, ಹೃದಯ ರೋಗ ಸಮಸ್ಯೆ ಇದ್ದರೆ, ಸ್ತ್ರೀ ರೋಗ, ಮಕ್ಕಳ ವೈದ್ಯರು, ಕಿಡ್ನಿ ಅಂದರೆ ನೆಫ್ರಾಲಜಿ ಅಂತ ಹೇಳ್ತೀವಿ, ಆಮೇಲೆ ಮತ್ತು ಚರ್ಮ ರೋಗ, ಕಣ್ಣು ವಿಭಾಗ, ಕಣ್ಣಿನ ವಿಭಾಗ ಹಾಗೂ ಕಿವಿ, ಮೂಗು, ಗಂಟಿಲು ಹಾಗೂ ಸೈಕ್ಯಾಟ್ರಿಸ್ಟ್, ಮನೋರೋಗ ತಜ್ಞರು ಕೂಡ ಬರ್ತಾ ಇದ್ದಾರೆ. ಈ ಕ್ಯಾಂಪ್ದಲ್ಲಿ ನಾವು ಸುಮಾರು 18 ಹಳ್ಳಿಗಳನ್ನು ಕವರೇಜ್ ಮಾಡ್ಕೋತಾ ಇದ್ದೀವಿ. ಮಾಗಾಂವ್ ಸುತ್ತಮುತ್ತ 18 ಹಳ್ಳಿಗಳು, ಮಾಗಾಂವ್ ಗ್ರಾಮ ಮತ್ತು ಮಾಗಾಂವ್ ಕ್ರಾಸ್ ಕೂಡ ಕವರ್ ಇದೆ. ಇದರಲ್ಲಿ 3 ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ, ಒಂದು ಉಚಿತವಾದಂಥ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ಎರಡನೇದು ಸ್ವಯಂ ಇಚ್ಛೆಯಿಂದ ರಕ್ತದಾನದ ಶಿಬಿರನ ಆಯೋಜಿಸಿದ್ದೀವಿ, ಮೂರನೇದು ಇದರಲ್ಲಿ ದಂತ ತಪಾಸಣೆ ಕೂಡ ಆಗುತ್ತೆ. ಈ ಕ್ಯಾಂಪದಲ್ಲಿ ಎಷ್ಟೇ ಜನಗಳಿರಲಿ, ಯಾರಿಗೆ ಕ್ಯಾಟ್ರಾಕ್ಟ್ ಬರುತ್ತೆ, ಕಣ್ಣಿನ ಮೋತಿಬಿಂದು ಅಥವಾ ಕ್ಯಾಟ್ರಾಕ್ಟ್ ಅಂತ ಏನು ಹೇಳ್ತೀವಿ, ಎಷ್ಟೇ ಪೇಷಂಟ್ ಇರಲಿ, 100 ಇರಲಿ, 1000 ಇರಲಿ, 2000 ಇರಲಿ, ಅವೆಲ್ಲ ಪೇಷಂಟ್ಗೋಸ್ಕರ ನಾವು ಫ್ರೀ ಕ್ಯಾಟ್ರಾಕ್ಟ್ ಸರ್ಜರಿ ಬಸವೇಶ್ವರ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದೇವೆ. ಅವರಿಗೆಲ್ಲ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಒಂದನೇದು. ಎರಡನೇದು, ಕ್ಯಾಟ್ರಾಕ್ಟ್ ಯಾರಿಗೆ ಬಂದಿರುತ್ತೆ ಅವರಿಗೆ ಅದೇ ದಿವಸ ಕ್ಯಾಂಪಿಂದ 2 ಬಸ್ಗಳನ್ನು ಕೂಡ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿಂದ 2 ಬಸ್ ವ್ಯವಸ್ಥೆ ಮಾಡಲಾಗಿದೆ. ಅವತ್ತು ಸಾಯಂಕಾಲ ಪೇಷಂಟ್ಸ್ಗೆ ಬಸ್ನಲ್ಲಿ ಕರೆದುಕೊಂಡು ಬಸವೇಶ್ವರ ಆಸ್ಪತ್ರೆಗೆ ತರಲಾಗುವುದು. ಮರು ದಿವಸ ಅವರಿಗೆ ಸರ್ಜರಿ ಮಾಡಲಾಗುವುದು. ಕ್ಯಾಂಪಿಗೆ ಬರೋರು ಯಾರಿಗೆ ಕ್ಯಾಟ್ರಾಕ್ಟ್ ಸ್ಕ್ರೀನಿಂಗ್ ಆಗಿರುತ್ತೆ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ ಇರಬೇಕು, ಪ್ಲಸ್ ಅವ್ರ ಫ್ಯಾಮಿಲಿ ಒಬ್ಬರು ಮೆಂಬರ್ ಅವ್ರ ಜೊತೆ ಬರಬೇಕು. ಮೂರನೇದು ಏನಪ್ಪ ಅಂತಂದರೆ, ಇದಲ್ಲದೆ ಯಾವುದೇ ಥರದ ಡಿಸೀಸ್ಗೋಸ್ಕರ ಸರ್ಜರಿ ಬಂದರೆ, ಲೈಕ್ ಅಪೆಂಡಿಕ್ಸ್ ಇರ್ಬೋದು, ಹರ್ನಿಯಾ ಇರ್ಬೋದು, ಹಿಸ್ಟೆಕ್ಟಮಿ ಇರ್ಬೋದು, ಯಾವುದೇ ಥರ ಕಿಡ್ನಿದಿರ್ಬೋದು, ಯಾವುದೇ ಸರ್ಜರಿ ಬಂದರೆ ಬಸವೇಶ್ವರ ಆಸ್ಪತ್ರೆಯಲ್ಲಿ IPD OPD ಕಂಪ್ಲೀಟ್ ಫ್ರೀ ಆಗುತ್ತೆ. ಸೆಕೆಂಡು, ಆ ಪೇಷಂಟ್ಗೆ ಯಾರಿಗೆ ಸ್ಕೀಮ್ಸ್ ಇರುತ್ತೆ, ಲೈಕ್ BPL ಕಾರ್ಡ್ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಕಾರ್ಡ್ ಇರ್ಬೋದು, ಕಂಪ್ಲೀಟ್ಲಿ ಫ್ರೀಯಾಗಿ ಸರ್ಜರಿ ಆಗುತ್ತೆ. ಇನ್ನು ಯಾರಿಗೆ ಕಾರ್ಡ್ಸ್ ಇರೋಲ್ಲ ಅವ್ರಿಗೆ ಕೂಡ ಸಬ್ಸಿಡೈಸ್ಡ್ ರೇಟ್ಸ್ನಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಶಿಲ್ ಜಿ ನಮೋಶಿ ಸಾಹೇಬರು ಹೇಳಿದ್ದಾರೆ, ಅವ್ರಿಗೆ ಕೂಡ 40% ಡಿಸ್ಕೌಂಟ್ ಮಾಡಿ ಅವ್ರಿಗೆ ಕೂಡ ನಾವು ಸರ್ಜರಿ ವ್ಯವಸ್ಥೆ ಮಾಡಲಾಗುವುದು. ಇದರಲ್ಲಿ ನಾವು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಇದು ಶ್ರೀ ಕ್ಷೇತ್ರದಲ್ಲಿ ಒಂದು ಆರೋಗ್ಯದ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಯಾವ ಥರ ಜಾತ್ರೆಗೆ ಹೋಗ್ತಾರೆ ಜನ, ನಮ್ಮ ಆರೋಗ್ಯ ಕಡೆ ಗಮನ ಕೊಡಬೇಕು.
ಅದಕ್ಕೋಸ್ಕರ ನಾವು ಸುತ್ತಮುತ್ತ ಎಷ್ಟೇ ಹಳ್ಳಿಗಳಿದ್ರೆ ಎಲ್ಲ ಪಿ ಡಿ ಒಗಳಿಗೆ, ಗ್ರಾಮ ಪಂಚಾಯತ್ ಮೆಂಬರ್ಸಿಗಾಗಿರ್ಬೋದು, ಇ ಒ ಡಿಪಾರ್ಟ್ಮೆಂಟು, ತಹಶೀಲ್ದಾರ್ ಆಫೀಸ್ ಕೂಡ ನಾವು ಅಪೀಲ್ ಮಾಡಿದ್ದೀವಿ. ಮೀಡಿಯಾ ತಮ್ಮ ಪ್ರೆಸ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಥ್ರೂ ಅಪೀಲ್ ಮಾಡ್ತಾಯಿದ್ದೀವಿ. ಬಹಳ ಜನ ಬಹುಸಂಖ್ಯೆಯಲ್ಲಿ ಬರಬೇಕು. ಯಾಕಂದರೆ ನಾವು ನಮ್ಮ NGN ಫೌಂಡೇಶನ್ ಕಡೆಯಿಂದ ಸುಮಾರು 150 ಕ್ಯಾಂಪು 3 ವರ್ಷದಲ್ಲಿ ಮಾಡಿದ್ದೀವಿ. ಇದರಲ್ಲಿ ಎಷ್ಟೊಂದು ಪೇಷಂಟ್ಸ್ಗೆ ಇದರಲ್ಲಿ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತಾ ಇದ್ದಾವೆ. ಅವರಿಗೆ ಹೈ ಡಯಾಬಿಟೀಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಥೈರಾಯ್ಡ್ ಇದ್ದಿದ್ದು ಎಷ್ಟೋ ತಾಂಡದಲ್ಲಿ, ಎಷ್ಟೋ ಹಳ್ಳಿಯಲ್ಲಿ ಜನಗಳಿಗೆ ಗೊತ್ತಿಲ್ಲ. ಎಷ್ಟೋ ಜನ ಯಂಗ್ಸ್ಟರ್ಸ್ನಲ್ಲಿ ಡೆತ್ ಆಗ್ತಾ ಇದ್ದಾವೆ. ಯಾಕಂದರೆ 24ರಿಂದ 16 ವರ್ಷದಿಂದ ಸುಮಾರು 45 ಏಜ್ದಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದ್ದಾವೆ. ಇವೆಲ್ಲವೂ ಏನಾಗ್ತಾಯಿದೆ ಅಂದರೆ ಕ್ಯಾಂಪಿಗೆ ಬಂದಾಗ ಯಾವುದೋ ಅನ್ನೋನ್ ಟೈಪ್ ಆಫ್ ದ ಡಿಸೀಸ್ ಡಯಾಗ್ನೋಸ್ ಆಗಿಬಿಟ್ಟು ನಾವು ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ಬೋದು. ಸೊ ಈ ಕ್ಯಾಂಪು 23ನೇ ತಾರೀಕು ಅಂದರೆ ಮಂಗಳವಾರದಿಂದ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಆಯೋಜಿಸಿದ್ದೀವಿ. 60 ವೈದ್ಯ ತಂಡರು, 3 ಬಸ್ ಬರ್ತಾ ಇದ್ದೇವೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಿಂದ, ಮಹದೇವಪ್ಪ ರಾಂಪುರ ಮೆಡಿಕಲ್ ಕಾಲೇಜು, ದಂತರು ಬರ್ತಾ ಇದ್ದಾರೆ. ಇದರಲ್ಲಿ ಸ್ಪೆಷಾಲಿಟಿ ಏನಿದೆ ಅಂತಂದರೆ ನಾವು ಫಸ್ಟ್ ಟೈಮ್ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಆ್ಯಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ಜನಗಳಿಗೆ ಗೊತ್ತಾಗಬೇಕು, ಸೈಕ್ಯಾಟ್ರಿ ಈಸ್ ನಾಟ್ ಓನ್ಲಿ ಫಾರ್ ಮೆಂಟಲ್ ಇಲ್ನೆಸ್. ಎಷ್ಟೊಂದು ಮಕ್ಕಳಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಸ್ಟ್ರೆಸ್ಸು, ಡಿಪ್ರೆಷನ್ನು, ಆಮೇಲೆ ಮೊಬೈಲ್ ಅಡಿಕ್ಷನ್ ಇದೆ, ಅವ್ರಿಗೋಸ್ಕರ ಕೌನ್ಸಿಲಿಂಗ್ಗೋಸ್ಕರ ಇದು ಮಾಡ್ತಾಯಿದ್ವಿ. ಪಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಮಕ್ಕಳ ವಿಭಾಗದಿಂದ ಬಹಳ ಜನ ಬರ್ತಾ ಇದ್ದಾರೆ. ಅದಕ್ಕೆ ಜನಗಳಲ್ಲಿ ಬ್ಲಡ್ ಕ್ಯಾಂಪ್ ಕೂಡ ಇದೆ. ಈಗ ನಮ್ಮ ಗುಲ್ಬರ್ಗದಲ್ಲಿ ಅಂದರೆ ಕಲಬುರಗಿಯಲ್ಲಿ ಎಲ್ಲ ಹಾಸ್ಪಿಟಲ್ಸ್, ಎಲ್ಲ ಬ್ಲಡ್ ಬ್ಯಾಂಕ್ದಲ್ಲಿ ಅಕ್ಯೂಟ್ ಬ್ಲಡ್ ಶಾರ್ಟೇಜ್ ಇದೆ. ನನಗೆ ಎಲ್ಲ ಬ್ಲಡ್ ಬ್ಯಾಂಕಿಂದ ರಿಕ್ವೆಸ್ಟ್ ಮಾಡಿದ್ದಾರೆ ಬ್ಲಡ್ ಡೊನೇಷನ್ ಅಂತ. ಸೊ ನಾನು ಎಲ್ಲ ಯಂಗ್ಸ್ಟರ್ಸ್ದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸುತ್ತಮುತ್ತ ಗ್ರಾಮಸ್ಥರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.